ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಬಾಲಗಣೇಶ. ಇಂದು ನನ್ನ ಕಥೆ, ನನ್ನ ಹಬ್ಬ ಮತ್ತು ನನ್ನ ಸಂದೇಶ ಹೇಳ್ತೀನಿ. ಒಮ್ಮೆ ಅಮ್ಮ ಪಾರ್ವತಿ ತಾಯಿ ಮಣ್ಣಿನಿಂದ ನನ್ನನ್ನು ಮಾಡಿದ್ರು. ಅವರು ಪ್ರಾಣ ಊದಿದ್ರು, ನಾನು ಚುಟುಕು ಮಗನಾಗಿ ಜನ್ಮತಾಳೆ. ಅಮ್ಮ ನನ್ನನ್ನು ಪ್ರೀತಿಯಿಂದ, ಮಗನೇ ಬಾಗಿಲು ಕಾಯಬೇಕು ಅಂತ ಹೇಳಿದ್ರು. ಒಂದು ದಿನ ಅಮ್ಮ ಸ್ನಾನಕ್ಕೆ ಹೋದಾಗ ನಾನು ಬಾಗಿಲು ಕಾಯ್ತಿದ್ದೆ. ಅಪ್ಪ ಶಿವ ಬಂದರು. ನಾನು ಹೇಳಿದೆ, ಅಮ್ಮ ಒಳಗೆ ಇದ್ದಾರೆ, ದಯವಿಟ್ಟು ಕಾಯಿರಿ. ಅದನ್ನು ಕೇಳಿ ಅಪ್ಪ ಸ್ವಲ್ಪ ಕೋಪಗೊಂಡರು. ನನಗೆ ಅಪ್ಪನ ಮಾತು ಅರ್ಥವಾಗದೆ ನಾನು ಬಾಗಿಲು ಬಿಡ್ಲಿಲ್ಲ. ಅದರಿಂದ ಗೊಂದಲ ಆಯಿತು. ಆ ಸಮಯದಲ್ಲಿ ದೇವತೆಗಳು ಸೇರಿ ಆನೆಯ ತಲೆಯನ್ನು ನನ್ನ ಮೇಲೆ ಇಟ್ಟರು. ಅದು ನೋಡಿ ನಾನು ಮತ್ತೆ ನಗುತ್ತಾ ಎದ್ದೆ. ಆ ದಿನದಿಂದ ಎಲ್ಲರೂ ನನ್ನನ್ನು ವಿಘ್ನ ವಿನಾಶಕ ಅಂತ ಕರೆಯುತ್ತಿದ್ದರು. ಯಾವ ಕೆಲಸ ಆರಂಭ ಮಾಡಿದರೂ ಮೊದಲು ನನ್ನ ಪೂಜೆ. ಈಗ ಮಕ್ಕಳೇ, ಹಬ್ಬದ ಮಾತು ಮಾಡೋಣ. ಗಣೇಶ ಚತುರ್ಥಿ ಬಂದರೆ ಎಲ್ಲೆಡೆ ಅಲಂಕಾರ, ಬೆಳಕು, ಮೆರವಣಿಗೆ. ಢೊಳ್ಳು, ನೃತ್ಯ, ಗೀತೆ, ಹಬ್ಬದ ಖುಷಿ ತುಂಬಿರುತ್ತದೆ. ಜನರು ಡಿಜೆ ಹಾಟಿ ಕುಣಿಯುತ್ತಾರೆ. ಆದರೆ ಕೆಲವೊಮ್ಮೆ ಶಬ್ದ ಜಾಸ್ತಿಯಾದರೆ ಹಿರಿಯರಿಗೆ ತೊಂದರೆ ಆಗಬಹುದು. ಹೀಗಾಗಿ ನಾವು ಜಾಗ್ರತೆ ವಹಿಸಬೇಕು. ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿ ಕೊಡುವುದು, ಯಾರಿಗೂ ತೊಂದರೆ ಕೊಡುವುದಿಲ್ಲ. ಭಜನಾ, ಭಕ್ತಿಗೀತೆ ಹಾಡಿದರೆ ಹಬ್ಬ ಶಾಂತಿಯುತವಾಗಿರುತ್ತದೆ. ಮಕ್ಕಳು ಆಟ ಆಡಿದರೆ, ಹಿರಿಯರು ಪಾಠ ಹೇಳಿದರೆ, ಎಲ್ಲರೂ ಸೇರಿ ಹಬ್ಬ ಆಚರಿಸಿದರೆ ಅದು ನಿಜವಾದ ಸಂತೋಷ. ಮಕ್ಕಳೇ, ಇನ್ನೊಂದು ಮುಖ್ಯ ಪಾಠ: ಮಣ್ಣಿನ ಗಣೇಶ ಮಾಡೋಣ, ಪರಿಸರ ಕಾಪಾಡೋಣ. ಪ್ಲಾಸ್ಟಿಕ್ ಅಥವಾ ಬಣ್ಣದ ಪ್ರತಿಮೆಯಿಂದ ಪ್ರಕೃತಿ ಹಾಳಾಗುತ್ತದೆ, ಅದು ತಪ್ಪು. ಮಣ್ಣಿನ ಗಣೇಶ ವಿಸರ್ಜನೆ ಮಾಡಿದರೆ ಅದು ನೀರಿನಲ್ಲಿ ಬೆರೆತು ಮತ್ತೆ ಮಣ್ಣಿಗೆ ಸೇರುತ್ತದೆ. ಅದೇ ನನಗೆ ನಿಜವಾದ ಸಂತೋಷ. ವಿಸರ್ಜನೆ ಎಂದರೆ ವಿದಾಯ ಅಲ್ಲ, ನಾನು ಯಾವಾಗಲೂ ನಿಮ್ಮ ಹೃದಯದಲ್ಲಿರುತ್ತೀನಿ. ಪ್ರತಿ ವರ್ಷ ಹೊಸ ರೂಪದಲ್ಲಿ ಬಂದು ನಿಮ್ಮ ಮನೆಗೆ ಖುಷಿ ತರ್ತೀನಿ. ಹಬ್ಬ ಅಂದ್ರೆ ಒಗ್ಗಟ್ಟು, ಸ್ನೇಹ, ಪ್ರೀತಿ. ನೀವು ಎಲ್ಲರೂ ಕೈ ಹಿಡಿದು ಹಾಡಿದರೆ, ಕುಣಿದರೆ ಗಣೇಶ ಚತುರ್ಥಿ ಇನ್ನಷ್ಟು ಮಜಾ ಆಗುತ್ತದೆ. ಹೀಗಾಗಿ ಮಕ್ಕಳೇ, ನಾವು ತೀರ್ಮಾನ ಮಾಡೋಣ. ಅತಿಯಾದ ಶಬ್ದ ಬೇಡ, ಇತರರಿಗೆ ತೊಂದರೆ ಕೊಡೋದು ಬೇಡ. ಮಣ್ಣಿನ ಗಣೇಶ ಮಾಡೋಣ, ಪ್ರಕೃತಿ ಕಾಪಾಡೋಣ. ಇದು ನನ್ನ ಸಂದೇಶ. ಈ ಗಣೇಶ ಚತುರ್ಥಿ ನಿಮ್ಮ ಮನೆಗೆ ಖುಷಿ, ಆರೋಗ್ಯ, ಯಶಸ್ಸು ತರಲಿ. ಎಲ್ಲರೂ ಜೋರಾಗಿ ಕೂಗಿ ಹೇಳೋಣ: ಗಣಪತಿ ಬಪ್ಪ ಮೋರಿಯಾ.